ನಮ್ಮ ನಾಡು ಅನೇಕ ಹಳ್ಳಿಗಳಿಂದ ಕೂಡಿದೆ. ಹಳ್ಳಿ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವ ಕಲ್ಪನೆ ಎಂದರೆ ಹಸಿರಾಗಿರುವ ಗಿಡ, ಮರ, ಬಳ್ಳಿಗಳಿಂದ ಕೂಡಿದ ಸ್ವಚ್ಛಂದ ವಾತಾವರಣ, ಶುದ್ಧ ಗಾಳಿ, ಬೆಟ್ಟ, ಗುಡ್ಡ, ಹರಿಯುವ ನದಿ, ಪಕ್ಷಿಗಳ ಕಲರವದಿಂದ ಕೂಡಿದ ಸುಂದರವಾದ ತಾಣ ಎಂದರೆ ಉದ್ಯಾನ ನಗರಿ ಎಂದೇ ಹೆಸರಾಗಿದ್ದ ನಮ್ಮ ಹಳೆಯ ಬೆಂಗಳೂರು. ಹೀಗಾಗಿ ನಾವು ಮತ್ತೊಮ್ಮೆ ಹಳೆ ಬೆಂಗಳೂರು ಮತ್ತು ಹಿಂದಿನ ಬೆಂಗಳೂರಿನ ಸ್ಥಿತಿಗತಿ ಹಾಗೂ ಕೃಷ್ಣದೇವರಾಯ ಮತ್ತು ಕೆಂಪೇಗೌಡರ ಕಾಲದಲ್ಲಿದ್ದ ಬೆಂಗಳೂರನ್ನು ನಿಮಗೆಲ್ಲ ನೃತ್ಯದ ಮೂಲಕ ತಿಳಿಸಲಾಗಿದೆ. ಮೊದಲು ನಮ್ಮ ನಾಡಿನ ಜನರು ವ್ಯವಸಾಯ ಮಾಡಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಆದರೆ ಕೆಲವು ಕಿಡಿಗೇಡಿಗಳು ಮತ್ತು ಭೂಗಳರಿಂದ ರೈತರ ವ್ಯವಸಾಯದ ಭೂಮಿ ಪರರ ಪಾಲಾಗಿದೆ. ದಿನದಿಂದ ದಿನಕ್ಕೆ ರೈತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಜಮೀನು ವಿಪ್ರೋ, ಇನ್ಫೋಸಿಸ್, ಟಿಸಿಎಚ್, HCL ಮುಂತಾದ ದೊಡ್ಡ ಕಂಪನಿಗಳಾಗಿ ಮಾರ್ಪಟ್ಟಿವೆ. ಜೊತೆಗೆ ನಮ್ಮ ನಾಡಿನ ಜನ ಅಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಂತಹ ಹಳ್ಳಿಗರ ಕಷ್ಟವನ್ನು ನೀಗಿಸಿ ಅವರಿಗೆ ಎಲ್ಲಾ ಸೌಲಭ್ಯವನ್ನು ಒದಗಿಸಿ ಹಳ್ಳಿಗಳನ್ನು ನಗರೀಕರಣ ಮಾಡುವ ಕನಸನ್ನು ಹಳ್ಳಿಯಲ್ಲಿಯೇ ಹುಟ್ಟಿದ್ದ ಒಬ್ಬ ವ್ಯಕ್ತಿ ಕಂಡನು. ಅವನ ಕನಸು ಕೇವಲ ಅವನ ಹಳ್ಳಿ ಮಾತ್ರವಾಗಿರದೆ ಇಡೀ ನಾಡನ್ನು ಸಮೃದ್ಧಿಯತ್ತ ಕೊಂಡೊಯ್ಯುವುದಾಗಿತ್ತು. ಈ ರೀತಿ
ನಗರವನ್ನು ಕಟ್ಟುವ ಕನಸನ್ನು ಕಂಡ ಆ ಶ್ರೇಷ್ಠ ವ್ಯಕ್ತಿ ನಿಮಗೆ ಯಾರು ಗೊತ್ತೇ? ಅವರೇ ಎಲ್ಲಾ ರೀತಿಯ ವಿದ್ಯೆಗಳಲ್ಲಿ ಪರಿಣಿತಿ ಹೊಂದಿದ್ದ ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರಾಗಿದ್ದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಂಗಳೂರನ್ನು ಕಟ್ಟಿದ್ದ ನಿರ್ಮಾಪಕರಾದ ನಾಡಪ್ರಭು ಕೆಂಪೇಗೌಡರು. ಬೆಂಗಳೂರನ್ನು ಹಿಂದೆ ಬೆಂದಕಾಳೂರು, ವೆಂಕಟೂರು, ಬೆಂಗಳೂರು, ಬೆನ್ನಚ್ಚಕಲ್ಲೂರು ಎಂಬ ಹೆಸರುಗಳಿಂದ ಕರೆಯುತ್ತಿದ್ದರು. ಇದೆಲ್ಲ ಬೇಕಾ ನಿನಗೆ? ನೀವೆಲ್ಲ ಸೇರ್ಕೊಂಡೇನು ಬೆಂಗಳೂರಿನ ಉದ್ಧಾರ ಮಾಡ್ಬಿಡ್ತೀರಾ? ನಿಮ್ಮ ಹೋರಾಟಕ್ಕೆ ಹೆದರಿ ನಾವು ಒತ್ತುವರಿ ಮಾಡ್ಕೊಂಡಿರೋ ಜಾಗನೆಲ್ಲ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡ್ತೀವಾ? ಏನೋ ಸ್ಟ್ಯಾಚ್ಯೂನ ಕಟ್ಕೊಂಡು ಅರಳಿ ಕಟ್ಟೆಲ್ ಕೂತು ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಕೆಂಪೇಗೌಡನ್ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಟ್ರಾಫಿಕ್ ತೊಂದರೆ ಆಗ್ತಿದೆ ಅಂತ ಹೇಳಿ ಸ್ಟ್ಯಾಚ್ಯೂನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್. ಹಿಸ್ಟ್ರಿ ಓದೋಕ್ ಚಂದ, ಕ್ರಿಯೇಟ್ ಮಾಡಕ್ ಆಗಲ್ಲ. ಹಿಸ್ಟ್ರಿ ಕ್ರಿಯೇಟ್ ಆಗೋದಲ್ವೋ, ರಿಪೀಟ್ ಆಗೋದು. ನೀನು ಕೆಂಪೇಗೌಡನ್ ಸ್ಟ್ಯಾಚ್ಯೂ ಕಟ್ಬೋದು, ಆದ್ರೆ ಕೆಂಪೇಗೌಡನ್ನೇ ಕರ್ಕೊಂಬರಕ್ಕಾಗಲ್ಲ. ನಾನಲ್ಲೋ ಕೆಂಪೇಗೌಡರನ್ನ ಕರ್ಕೊಂಡು ಬರೋದು. ಯದಾ ಯದಾ ಹಿ ಧರ್ಮಸ್ಯ ಸತ್ಯ ಅನ್ನೋದೇ ಆದ್ರೆ ಅವರು ಮತ್ತೊಮ್ಮೆ ಹುಟ್ಟಿ ಬರ್ತಾರೆ. ಅಲ್ಲಿವರೆಗೂ ಅಷ್ಟೇ ನಿಮ್ಮ ಉಳಿಗಾಲ, ಆಮೇಲೆ ನಿಮ್ಮ ಬರಿಗಾಲ. ಧರ್ಮ ಕೋದಂಡ ಭೈರವ ಗೋಡು ಗಲ್ಲ ವ್ಯಕ್ತಿ ಮೇಲೆ ಬಿಚ್ಚು ಗಚ್ಚಿ ಯೋಧ ನಿಂತ, ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಮಹಾರಾಜ ರಾಜಾಧಿರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ. ಬಹುಪರ ಬಹುಪರ ಕಲೆಗಾರ ವರ್ತಕರು, ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭುವಿಗೆ ಇಳಿದ ಅಮರಲೋಕ ವಿಜಯನಗರ, ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಸರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ.
ಕಂಕಣ ತೊಟ್ಟನು ಕೆಂಪೇಗೌಡ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋತಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ, ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ. ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು, ಕಾಲವ ನೋಡಿ ಅಡಿಗಲ್ಲು ನೆಟ್ಟನು, ಬೆಂದಾಳು ಬೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು, ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು, ಬೆಂದಾಳು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ, ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ, ಪರಭಾಷಿಕರ ಕರೆದ ಪ್ರೇಮಾತ್ಮ, ಕುಲಕಸುಬುಗಳ ಪೋರೆದ ಪರಮಾತ್ಮ. ಊರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಹರಿ ಹರಿ ಬೆವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಹನಿ ಹನಿ ಬೆವರ ಹರಿಹರಿಸಿದನು, ಹೊಸ ಹೊಸ ನಗರ ಮೆರೆ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ನಾಡ ಪ್ರಭುಗಳಾದ ಶ್ರೀ ಕೆಂಪೇಗೌಡರೇ, ನಿಮಗೆ ಕೋಟಿ ಕೋಟಿ ನಮನಗಳು. ಮಹಾತ್ಮ ಗಾಂಧಿ ರಾಷ್ಟ್ರ ಕಟ್ಟಿದ್ರು, ಬಸವಣ್ಣ ಸಮಾಜ ಕಟ್ಟಿದ್ರು, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟಿದ್ರು. ಎಲ್ಲ ಕುಲ ಮತ ಜಾತಿ ಭಾಷೆಯ ಜನ ಒಟ್ಟಾಗಿ ಬಾಳ್ಲಿ ಅಂತ ನೀವು ಬೆಂಗಳೂರು ಕಟ್ಟಿದ್ರಿ. ನೀವು ಕಟ್ಟಿರೋದನ್ನ ಉಳಿಸ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ನಿಮ್ಮ ಆಶೀರ್ವಾದ ಸದಾ ನಮ್ಮೇಲಿರಲಿ. ಶಶಿಧರ ಭಯಂಕರ ಶತ್ರು ಸಂಹಾರ. ಕಟ್ಟುನಿಟ್ಟುಗಾಗಿ ಜುಟ್ಟು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ. ಸುಟ್ಟು ಆತ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ತಿಟ್ಟ ಇಟ್ಟು ಬಂದ ಕೆಂಪೇಗೌಡರೇ. ಹೆಪ್ಪುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ.